ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಸೇತು. ಸೊ ನಮ್ಮದು KEA ಕರೆಂಟ್ ಅಫೇರ್ಸ್ ಸೀರೀಸಲ್ಲಿ ನಾನು ಹೇಳಿದ್ದೆ ಅವಾರ್ಡ್ಸ್ ಆಗಿತ್ತು ಅಲ್ವಾ. ಇಂಪಾರ್ಟೆಂಟ್ ಡೇಸ್ ಏನು ಥೀಮ್ಸ್ ಆಗಿತ್ತು, ಸ್ಪೋರ್ಟ್ಸ್ ಒಂದು ಮತ್ತು ಅಪಾಯಿಂಟ್ಮೆಂಟ್ ಒಂದು, ಇದೆರಡನ್ನೂ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ರೈಟ್. ಸೊ ಅದಕ್ಕೆ ಸ್ಪೋರ್ಟ್ಸ್ ಕ್ರೀಡಾ ಸುದ್ದಿಗಳು 2025 ಓಕೆ. 2025 ಕ್ರೀಡಾ ಸುದ್ದಿಗಳನ್ನು ನಾನಿಲ್ಲಿ ಹೊತ್ತು ತೊಗೊಂಡು ಬಂದಿದ್ದೀನಿ. ನಿಮಗೆ 2024 ಇರುತ್ತೆ. ಈ ಒಂದು PDF ಏನಿದೆ ಅಲ್ವಾ, ಈ ಒಂದು PDF ನಾನು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ PDF ಅಲ್ಲಿ 2025 ಕೂಡ ಕವರ್ ಆಗಿರುತ್ತೆ. ಬಟ್ ಇಲ್ಲಿ ಕ್ಲಾಸ್ ಬಂದು ನಾನು ಬರೀ 2025 ಮಾತ್ರ ಮಾಡ್ತೀನಿ. ಬಿಕಾಸ್ ಟ್ರೂ ಲೆಂದಿ ಆಗೋಗುತ್ತೆ ಕ್ಲಾಸು. ಬಿಕಾಸ್ ಅದು ಕೇಳ್ಬೋದು, ಕೇಳದೇನೆ ಇರ್ಬೋದು. ಬಟ್ ನಿಮ್ಮ ಸಮಾಧಾನಕ್ಕೋಸ್ಕರ ನಾನು ಆ ಒಂದು ಕಂಟೆಂಟನ್ನು ಈ PDF ಮುಖಾಂತರವಾಗಿ ನಮ್ಮ ಒಂದು ಚಾನಲಲ್ಲಿ ಕೊಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಿಜಯ ಸೇತು ಚಾನಲ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ನ. ಜಾಯ್ನ್ ಆಗಿ ನೀವು ಆ PDF ಬೇಕಾದರೆ ತೆಗೆದುಕೊಳ್ಬೋದು. ಓಕೆ. ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನು ಶುರು ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಿಮಗೆ ನೇಮಕಾತಿಗಳು ಸಿಗುತ್ತೆ. ಓಕೆ. ಹುಷಾರಿಲ್ಲದ ಕಾರಣ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಸೊ ಮಾಡೋಣ. ಮೇನ್ non-HK ಏನೇನು ಮುಗಿಯೋಷ್ಟರಲ್ಲಿ ಬೇರೆ ಬೇರೆ ಸೀರೀಸನ್ನು ಕೂಡ ನಾನು ತೊಗೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಯಥಾ ರೀತಿ ನಿಮ್ಮ ಬೆಂಬಲ ಇದ್ದರೆ ನನಗೆ ತುಂಬ ಸಹಾಯ ಆಗುತ್ತೆ. ಸೊ ಆಲ್ರೆಡಿ ನಿಮಗೆ ಗೊತ್ತು, ನಮ್ಮ ಬೂಸ್ಟರ್ ಡೋಸ್ 2000+ MCQs ಏನಿದೆ, ತುಂಬ ಅಭೂತಪೂರ್ವವಾದಂಥ ಬೆಂಬಲವನ್ನು ಆಲ್ರೆಡಿ ಕೊಟ್ಟಿದ್ದೀರಾ. ಇನ್ನು ಯಾರಿಗೆ ನಮ್ಮ 2000+ MCQs 12 ತಿಂಗಳ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿರುತ್ತೆ. ಸೊ ಯಾರಿಗೆ ಬೇಕು 6360497425 ಈ ನಂಬರ್ಗೆ 6360497425 ನಂಬರ್ಗೆ ನೀವು ಕರೆ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ನಮ್ಮ ವಾಟ್ಸಪ್ ಲಿಂಕನ್ನು ಕೂಡ ನಾನೇನು ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಜಸ್ಟ್ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನನಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು, ನೀವು ಇದನ್ನು ಕೇಳ್ಬೋದು. ಸೊ ಇದು ಬಂದು ಎಷ್ಟಪ್ಪ, ಓನ್ಲಿ 199 ರುಪೀಸು. ಪ್ರತಿ ತಿಂಗಳು ಏನಿರುತ್ತೆ ಬರೀ 199, ₹199. ಪ್ರತಿ ತಿಂಗಳದು ನಿಮಗೆ PDF ಮೋರ್ ದ್ಯಾನ್ 200 MCQs ಈಚ್ ಮಂತ್ ನಾವು ಮಾಡಿದ್ದೀವಿ. ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ, ಅವಾರ್ಡ್ಸು, ಸ್ಪೋರ್ಟ್ಸು ಎಲ್ಲವನ್ನು ಕೂಡ ನಾವೇನು ಮಾಡಿದ್ದೀವಿ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. 12 ತಿಂಗಳು, ಜನವರಿ 2025ರಿಂದ ಡಿಸೆಂಬರ್ 2025 ಎಲ್ಲವನ್ನು ಕಂಪೈಲ್ ಮಾಡಿದ್ದೀವಿ. ಆಲ್ರೆಡಿ ಜನವರಿ ಟು ನವೆಂಬರ್ ಆಗಿದೆ. ಡಿಸೆಂಬರ್ ಮಂತ್ ಮುಗಿಬೇಕಲ್ವಾ, ಅದು ಮುಗಿದ ಮೇಲೆ ಜನವರಿ ಫಸ್ಟ್ ವೀಕಲ್ಲಿ ಡಿಸೆಂಬರ್ ಮಂತ್ದು ಕೂಡ ನಾವೇನು ಮಾಡ್ತೀವಿ ನಿಮಗೆ ಅದನ್ನು ಕೊಡ್ತೀವಿ. ಪ್ಲಸ್ ಬಜೆಟ್ ಆ್ಯಂಡ್ ಸರ್ವೆ 100 ಕ್ವಶನ್ಸು ಸಪ್ರೇಟ್. ಬಜೆಟ್ ಆ್ಯಂಡ್ ಸರ್ವೆ 100 ಕ್ವಶನ್ಸ್ ಏನಿದೆ ಅಲ್ವಾ, ಅದು ಸಪ್ರೇಟ್ ಆಗಿರುತ್ತೆ. ಸೊ 2000 MCQ 2000+ MCQ ಜನವರಿ ಟು ಡಿಸೆಂಬರ್ ಪ್ಲಸ್ ಬಜೆಟ್ ಆ್ಯಂಡ್ ಸರ್ವೆ, ಈ ವರ್ಷದ ಬಜೆಟ್ ಆ್ಯಂಡ್ ಸರ್ವೆ ಕೂಡ ನಾವು ಕೊಟ್ಟಿದ್ದೀವಿ. ಓಕೆ. ಯಾರಿಗೆ ಬೇಕು 6360497425 ಓನ್ಲಿ 199 ರುಪೀಸು. ಬೇಕಾದವರು ಕರೆ ಮಾಡ್ಬೋದು ಅಥವಾ ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕ್ಬೋದು. ನಿಮಗೆ ನಾವು ಒಂದು ಗ್ರೂಪ್ ಮಾಡಿದ್ವಿ, ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಂತ. ಓಕೆ. ಎಲ್ಲ ಡೀಟೇಲ್ಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ಶುರು ಮಾಡೋಣ. ನಮ್ಮದೊಂದು ಏನಪ್ಪ ಸ್ಪೋರ್ಟ್ಸ್. ಸೊ ಆಲ್ರೆಡಿ ಹೇಳ್ಬಿಡ್ತೀನಿ ನಾನು, ಇದನ್ನು ನಾವು ಕ್ವಶನ್ಸ್ ಏನಿದಾವಲ್ವ, ಈ ಟಾಪಿಕ್ಸ್ ಏನಿದೆ ಬೇರೆ ಬೇರೆ ಸೋರ್ಸಿಂದ ತೊಗೊಂಡು ಬಂದಿದ್ದೀವಿ. ಬಿಕಾಸ್ ಕರೆಂಟ್ ಅಫೇರ್ಸ್ ಅಂದರೆ ನಾವು ಸ್ವಂತವಾಗಿ ಮಾಡೋಕ್ಕಾಗಲ್ಲ, ಯಾವುದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಬೇರೆ ಒಂದು ಸೋರ್ಸಿಂದ ನಾವು ಇಂಪಾರ್ಟೆಂಟ್ ಪ್ರಶ್ನೆಗಳಂತ ಯಾವುದಿರುತ್ತೆ ಪರ್ಟಿಕ್ಯುಲರ್ ವೀಡಿಯೋಸಿಗೆ ಅಷ್ಟೇ. ಓಕೆ. ವೀಡಿಯೋ ಕ್ಲಾಸ್ಗೆ, ನಾಟ್ ನಮ್ಮ ಬೂಸ್ಟರ್ ಡೋಸ್ಗೆ, ಅದು ಸಪ್ರೇಟ್ ನಾವೇ ಮಾಡ್ಕೊಂಡಿರೋದು. ಬಟ್ ಈ ವಿಡಿಯೋ ಕ್ಲಾಸ್ಗೆ ನಾನೇನು ಮಾಡಿದ್ದೀನಿ, ಬೇರೆ ಬೇರೆ ಸೋರ್ಸಿಂದ ಪ್ರಶ್ನೆಗಳನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಿಕಾಸ್ ಟೈಮ್ ಕಮ್ಮಿ ಇರೋದ್ರಿಂದ ನಿಮಗೂ ಅದ್ರ ಹೆಲ್ಪ್ ಆಗಲಿ. ಎಸ್ಪೆಷಲಿ ಯಾಕೆ ಅಂತಂದರೆ ಈ ಥರದ ಸೋರ್ಸಸ್ ಎಲ್ಲಿ ಸಿಗುತ್ತೆ ಅಂದರೆ SSC, ಬ್ಯಾಂಕಿಂಗ್ ಎಕ್ಸಾಮ್ಸು, CAPF, CDS ಓದ್ತಾ ಇರ್ತಾರಲ್ವ, ಹಿಂದಿ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮು, ಎಸ್ಪೆಷಲಿ ಸೆಂಟ್ರಲ್ ಎಕ್ಸಾಮ್ಸ್ ಓದೋರಿಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನಮ್ಮ ಕನ್ನಡ ಮಾಧ್ಯಮದವ್ರಿಗೆ, ಕರ್ನಾಟಕದವ್ರಿಗೆ ಎಸ್ಪೆಷಲಿ ತುಂಬ ಕಷ್ಟ, ಹುಡುಕಿದ್ರು ಕೂಡ ಸಿಗಲ್ಲ. ಆ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ. ಸೊ ಬೇರೆ ಬೇರೆ ಸೋರ್ಸಿಂದ ಈ ಒಂದು ಪ್ರಶ್ನೆಗಳನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನಿಮಗೆ ಉಪಯೋಗ ಆದರೆ ಸಾಕು ಅಷ್ಟೇ. ಅದು ಬಿಟ್ಟರೆ ನಮಗೇನು ಬೇರೆ ಏನಿಲ್ಲ ಈ ಒಂದು ಕ್ಲಾಸಿಂದ. ಓಕೆ. ಐ ಡಿಡಂಟ್ ಗೆಟ್ ಎನಿಥಿಂಗ್ ಫ್ರಮ್ ದಿಸ್ ಕ್ಲಾಸ್. ಇದನ್ನು ನನಗೇನು ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ಕ್ಲಾಸನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ. ಇಷ್ಟು ಹೇಳ್ತಾ ಕ್ಲಾಸ್ನ ಶುರು ಮಾಡೋಣ. ಓಕೆ. ವುಮೆನ್ ಕ್ರಿಕೆಟ್ ವರ್ಲ್ಡ್ ಕಪ್ 2025 ರೀಸೆಂಟಾಗಿ ಲಾಸ್ಟ್ ಮಂತೆ ಗೆದ್ರಲ್ವ ನಮ್ಮ ಇಂಡಿಯಾದವರು, ರೈಟ್. ಯಾರ್ಯಾರು ಹೋಸ್ಟ್ ಮಾಡಿದ್ರು ನಾವು ಅಂದ್ಕೊಂಡ್ಬಿಡ್ತೀವಿ ಇಂಡಿಯಾ ಮಾತ್ರ ಹೋಸ್ಟ್ ಮಾಡಿತ್ತು ಅಂತ. ನೋ, ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಇಬ್ಬರು ಕೂಡ ಇದನ್ನು ಹೋಸ್ಟ್ ಮಾಡಿದ್ರು.
ಕ್ಯಾಪ್ಟನ್ ಯಾರು ನಮ್ಗೆ ಗೊತ್ತು, ಹರ್ಪ್ರೀತ್ ಕೌರ್. ಪ್ಲೇಯರ್ ಆಫ್ ದಿ ಸೀರೀಸ್ ದೀಪ್ತಿ ಶರ್ಮಾ. ಮೋಸ್ಟ್ ರನ್ಸ್ ಲೌರಾ ವರ್ಲ್ಡ್ ಆಫ್ ಸೌತ್ ಆಫ್ರಿಕಾ. ಮೋಸ್ಟ್ ವಿಕೆಟ್ಸ್ ದೀಪ್ತಿ ಶರ್ಮಾ. ಓಕೆ, ರನ್ನರ್ ಅಪ್ ಯಾರು ಅಗೇನ್ಸ್ಟ್ ನಾವು ಗೆದ್ವಿ? ಸೌತ್ ಆಫ್ರಿಕಾ ಅಗೇನ್ಸ್ಟ್ ನಾವು ಗೆದ್ದಿದ್ದೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ T20 ವರ್ಲ್ಡ್ ಕಪ್ ಮೇಲೆ ಇಂಡಿಯಾ ಗೆತ್ತಲ್ಲ, ವೆಸ್ಟ್ ಇಂಡೀಸ್ ಒಳಗೆ ಆಗಿತ್ತಲ್ಪ T20 ವರ್ಲ್ಡ್ ಕಪ್ ಮೇಲೆ PSI 402 ಪ್ರಶ್ನೆ ಬಂದಿದೆ. ಅದಕ್ಕೆ ನಾನು ಈ ಪ್ರಶ್ನೆನ ತೊಗೊಂಡಿದ್ದೀನಿ. ಇಲ್ಲ, ನಂಗೆ ತೊಗೊಳ್ಳೋ ನೆಸಿಟಿನೇ ಇಲ್ಲ ಅಲ್ವಾ, ತೊಗೊಳ್ಳೋ ನೆಸಿಟಿ ಇಲ್ಲ, ಅದರ ಸಲುವಾಗಿ. ಓಕೆ, ಸೊ ನೆಕ್ಸ್ಟ್ ಸೇಮ್ ನೋಡಿ, 2025 T20 ಏಷ್ಯಾ ಕಪ್ ಕ್ರಿಕೆಟು ಬಗ್ಗೆ ತಿಳ್ಕೊಬೇಕು. ಎಸ್ಪೆಷಲಿ ಸ್ವಲ್ಪ ವುಮೆನಿಗೆ ಗೊತ್ತಿರಲ್ಲ, ಬಟ್ ತಿಳ್ಕೊಳ್ಳಿ. ಎಲ್ಲರಿಗೂ ಗೊತ್ತಿರುತ್ತೆ, ಒಬ್ರಿಗೆ ಗೊತ್ತಿರಲ್ಲ. ವುಮೆನ್ ಮೆನ್ಗೂ ಕೂಡ ಅವ್ರು ಕ್ರಿಕೆಟ್ ಮೇಲೆ ಆಸಕ್ತಿ ಇರಲ್ಲ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ಬಂದರೆ ಪ್ರಶ್ನೆ ಹೆಲ್ಪ್ ಆಗುತ್ತೆ. ದ್ಯಾಟ್ಸ್ ವೈ ಐ ಆಮ್ ಟೇಕಿಂಗ್ ದೀಸ್ ಕ್ವಶನ್ಸ್. T20 ವರ್ಲ್ಡ್ ಕಪ್, T20 ಏಷ್ಯಾ ಕಪ್ ಎಲ್ಲಾಯಿತು? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ದುಬೈ ಆ್ಯಂಡ್ ಅಬುಧಾಬಿ ಅಲ್ಲಾಯಿತು. ಯಾರು ಗೆದ್ರು? ಇಂಡಿಯಾ ಗೆದ್ರು. ರನ್ನರ್ ಅಪ್ ಯಾರು? ಪಾಕಿಸ್ತಾನ್. ಕ್ಯಾಪ್ಟನ್ ಯಾರಾಗಿದ್ರು? ಸೂರ್ಯಕುಮಾರ್ ಯಾದವ್. ಪ್ಲೇಯರ್ ಆಫ್ ದಿ ಸೀರೀಸ್ ಅಭಿಷೇಕ್ ಶರ್ಮಾ. ಮೋಸ್ಟ್ ವಿಕೆಟ್ಸ್ ಕುಲ್ದೀಪ್ ಯಾದವ್. ಮೋಸ್ಟ್ ರನ್ಸು ಅಭಿಷೇಕ್ ಶರ್ಮಾ. ಬಟ್ ಪಾಕಿಸ್ತಾನ ಎಷ್ಟು ಗೆದ್ದಿದ್ದೀವಿ? ಹೋಸ್ಟ್ ಯಾರಾಗಿದ್ರು? UAE, ನೆನ್ಪಿಟ್ಕೊಳ್ಳಿ. ಓಕೆ, ದುಲೀಪ್ ಟ್ರೋಫಿ 2025-26 ಸೆಂಟ್ರಲ್ ಝೋನ್ ಗೆದ್ದಿದ್ದಾರೆ, ಸೌತ್ ಝೋನ್ ಅಗೇನ್ಸ್ಟು. ಓಕೆ, ಇಷ್ಟೇ ತಿಳ್ಕೊಳ್ಳಿ, ಬೇರೆ ಏನು ಬೇಡ ಇದಕ್ಕೆ. ಕ್ರಿಕೆಟರ್ ಟೂರ್ನಮೆಂಟ್ ದುಲೀಪ್ ಟ್ರೋಫಿ ಇಸ್ ರಿಲೇಟೆಡ್ ಟು ವಾಟ್? ಕ್ರಿಕೆಟ್. ಝೋನಲ್ ವೈಸ್ ಆಡಿಸ್ತಾರೆ ಇದನ್ನು. ಇದು ಕ್ರಿಕೆಟಿಗೆ ಸಂಬಂಧಪಟ್ಟಿದೆ, ಇಷ್ಟು ಗೊತ್ತಿದ್ರೆ ಸಾಕು. ವರ್ಲ್ಡ್ ಸ್ಕೇಟಿಂಗ್. ಓಕೆ, ಸ್ಕೇಟಿಂಗ್ ಏನು? ಸ್ಕೇಟಿಂಗು, 1 ಸೆಕೆಂಡ್. ಓಕೆ, ಸ್ಕೇಟಿಂಗು ಯಾರು ಗೆದ್ದಿದ್ದಾರೆ? ಗೋಲ್ಡ್ ಮೆಡಲ್, ಫಸ್ಟ್ ಎವರ್ ಗೋಲ್ಡ್ ಮೆಡಲ್ ನಮಗೆ ಬಂದಿರೋದು. ಫಸ್ಟ್ ಎವರ್ ಗೋಲ್ಡ್ ಮೆಡಲ್ ಸ್ಕೇಟಿಂಗಲ್ಲಿ, ಸ್ಪೀಡ್ ಸ್ಕೇಟಿಂಗಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಬಂದಿದೆ. ಫಸ್ಟ್ ಎವರ್ ಇದೆ ಅಲ್ವಾ, ಅದರಲ್ಲೂ ಗೋಲ್ಡ್ ಬಂದಿದೆ. ಹೀಗಾಗಿ ಈ ಸ್ಪೋರ್ಟ್ಸ್ ನ್ಯೂಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾರು ಗೆದ್ದಿದ್ದಾರೆ? ಆನಂದ್ ಕುಮಾರ್ ವೇಲ್ಕುಮಾರ್ ಅವರು ಗೆದ್ದಿದ್ದಾರೆ. ತಮಿಳ್ನಾಡು ಅವರು ಇವರು. ಚೀನಾದಲ್ಲಾಗಿತ್ತಿದು ವರ್ಲ್ಡ್ ಸ್ಕೇಟಿಂಗ್, ಸ್ಪೀಡ್ ಸ್ಕೇಟಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾಗಿತ್ತು? ಚೀನಾದಲ್ಲಾಗಿತ್ತು. ರೈಟ್, ಇಂಪಾರ್ಟೆಂಟ್. ಓಕೆನಾ? ಸೊ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನೋಡ್ಕೊಳ್ಳಿ. ಜೂನಿಯರ್ ಮೆನ್ ಕೃಷಿ ಶರ್ಮಾ ಗೋಲ್ಡು, ಅನಿಶ್ ರಾಜು ಬ್ರೋಂಜ್ ಗೆದ್ದಿದ್ದಾರೆ. ಜೂನಿಯರಲ್ಲಿ ಕೃಷಿ ಶರ್ಮಾ ಗೆದ್ದಿದ್ದಾರೆ. ಓಕೆ, ನೆಕ್ಸ್ಟ್, ಹೂ ವಾನ್ ದಿ ಮೆನ್ಸ್ ಜೆವಲಿನ್ ಇನ್ ಡೈಮಂಡ್ ಲೀಗ್ 2025 ಡೈಮಂಡ್ ಲೀಗ್ ಆಗೋದೆ ಜೆವಲಿನ್ ಸಲುವಾಗಿ. ಓಕೆ, ಯಾರು ಗೆದ್ದಿದ್ದಾರೆ? ನೀರಜ್ ಚೋಪ್ರಾ. ನಮ್ಗೆ ಗೊತ್ತಾಗ್ಬಿಡುತ್ತೆ, ಬಟ್ ಪ್ರಶ್ನೆ ಇದನ್ನು ಕೇಳಲ್ಲ ಅವನು. ಪ್ರಶ್ನೆ ಏನು ಕೇಳ್ಬೋದು? ಎಲ್ಲಾಯಿತು? ಜುರಿಚ್, ಸ್ವಿಟ್ಜರ್ಲ್ಯಾಂಡಲ್ಲಾಯಿತು. ವಿನ್ನರ್ ಯಾರು? ವಿನ್ನರ್ ಯಾರಪ್ಪ? ವಿನ್ನರ್ ಯಾರು? ಜೂಲಿನ್ ವೆಬರ್. ಆ್ಯಕ್ಚುಲಿ ಹೂ ಒನ್ ದಿ ಮೆನ್ಸ್ ಜೂಲಿನ್ ಥ್ರೋ ಟೈಟಲ್. ಆ್ಯಕ್ಚುಲಿ ತಪ್ಪಾಗಿದೆ ಇಲ್ಲಿ ಆನ್ಸರು, ಸಾರಿ. ಯಾರು ಗೆದ್ದಿದ್ದಾರೆ? ಜೂಲಿನ್ ವೆಬರ್ ಗೆದ್ದಿದ್ದಾರೆ. 2024 ನೀರಜ್ ಚೋಪ್ರಾ ಗೆದ್ದಿದ್ರು. ಇಲ್ಲಿ ನೀರಜ್ ಚೋಪ್ರಾ ಸೆಕೆಂಡು. 2025 ಡೈಮಂಡ್ ಲೀಗು, ನೆನ್ಪಿಟ್ಕೋರಿ. ಜೂಲಿಯನ್ ವೆಬರ್ ಫಸ್ಟು, ಸೆಕೆಂಡು ನೀರಜ್ ಚೋಪ್ರಾ. ಓಕೆ, ಸಾರಿ, ಇಲ್ಲಿ ಮಿಸ್ಟೇಕ್ ಆಗಿದೆ, ಐ ಆಮ್ ವೆರಿ ಸಾರಿ. ಹೌ ಮೆನಿ ಗೋಲ್ಡ್ ಮೆಡಲ್ಸ್ ಡಿಡ್ ಇಂಡಿಯಾ ವಿನ್ ದಿ 2025 ವರ್ಲ್ಡ್ ಆರ್ಚರಿ ಚಾಂಪಿಯನ್ಶಿಪ್? ಒಂದೇ ಒಂದು ನಮಗೆ ಬಂದಿರೋದು ವರ್ಲ್ಡ್ ಆರ್ಚರಿ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಒಂದೇ ಬಂದಿದೆ. ಹೋಸ್ಟ್ ಯಾರು ಮಾಡಿದ್ರು? ಸೌತ್ ಕೊರಿಯಾ. ಇಷ್ಟು ಸಾಕು ನನಗೆ, ಬೇರೆ ಏನು ಬೇಡ. ಓಕೆ, ಸೊ ನೆಕ್ಸ್ಟ್ ನಾನು ಎಲ್ಲೆಲ್ಲಿ ಇಷ್ಟು ಸಾಕು ಅಂತ ಹೇಳಿದ್ರೆ ಅಲ್ಲಷ್ಟೇ ಫೋಕಸ್ ಮಾಡಿ, ಮಿಕ್ಕಿರೋದು ಅವಶ್ಯಕತೆ ಇಲ್ಲ. ರೈಟ್, ಸೊ ವಿಚ್ ಸಿಟಿ ಇಂಡಿಯಾಸ್ ಲಾರ್ಜೆಸ್ಟ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಲ್ಲಾಗ್ತಾ ಇದೆ? ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಹಮದಾಬಾದಲ್ಲಿ ಆಗ್ತಾ ಇದೆ. ಬಿಕಾಸ್ ನೆಕ್ಸ್ಟ್ ನಾವು ಒಲಿಂಪಿಕ್ಸ್ನ ಆರ್ಗನೈಸ್ ಮಾಡಬೇಕಲ್ವ, ಅದರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಒಲಿಂಪಿಕ್ ಆರ್ಗನೈಸ್ ಮಾಡೋ ಸಲ ಮಾಡ್ತಾ ಇದ್ದಾರೆ. ವೀರ್ ಸಾವರ್ಕರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಏನು ಮಾಡಿದ್ರು? ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡಿದ್ರು ಇದನ್ನು. ಓಕೆ, ಎಲ್ಲಾಗಿದೆ? ಅಹಮದಾಬಾದ್, ನೆನ್ಪಿಟ್ಕೊಳ್ಳಿ. ಇನ್ನೊಂದಪ್ಪ ನೆನ್ಪಿಟ್ಕೊಳ್ಳಿ, ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇಂಡಿಯಾದ್ದು ಒಂದೇ ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇದೆ. ಎಲ್ಲಿದೆ ಸ್ಪೋರ್ಟ್ಸ್ ಯೂನಿವರ್ಸಿಟಿ? ಮಣಿಪುರಲ್ಲಿದೆ ಸ್ಪೋರ್ಟ್ಸ್ ಯೂನಿವರ್ಸಿಟಿ. ಇದು ಇಂಪಾರ್ಟೆಂಟ್, ರೈಟ್, ವೆರಿ ಇಂಪಾರ್ಟೆಂಟ್. ಮಣಿಪುರಲ್ಲಿದೆ. ಓಕೆ, ವಿಚ್ ಸ್ಟೇಟ್ ಟಾಪ್ಡ್ ದಿ ಮೆಡಲ್ ಟೇಬಲ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್? ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಯಾವುದು ಗೆದ್ದಿದೆಪ್ಪ? ಮಣಿಪುರ್ ಗೆದ್ದಿದೆ ಫಸ್ಟು, ನೆನ್ಪಿಟ್ಕೊ. ಸೆಕೆಂಡ್ ಮಹಾರಾಷ್ಟ್ರ. ಬೀಚ್ ಗೇಮ್ಸಲ್ಲಿ, ಬೀಚಲ್ಲಿ ಆಡುವಂಥ ಗೇಮ್ಸಲ್ಲಿ. ಓಕೆ, 2025 US ಓಪನು ನೋಡಿ. US ಓಪನು, ಫ್ರೆಂಚ್ ಓಪನು ಮತ್ತು ಆಸ್ಟ್ರೇಲಿಯಾ ಓಪನು.
ವೆರಿ ಇಂಪಾರ್ಟೆಂಟ್ ಅಪ್ಪ. ಇವು ಎಲ್ಲ HYT ಇವು ಪ್ರತಿ ವರ್ಷ ಆಡಿಸ್ತಾ ಇರ್ತಾರೆ, ನೀವು ನೋಡ್ತಾನೆ ಇರಬೇಕು, ಕರೆಂಟ್ ಅಫೇರ್ಸಲ್ಲಿ ನೋಟ್ ಮಾಡ್ಕೊಂಡೇ ಇರಬೇಕು. ಹೈ ಇಲ್ಡಿಂಗ್ ಟಾಪಿಕ್ಸ್ ಇದು, ಇಲ್ಲಿಂದ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇದೆ. 2025 US ಓಪನ್ನು ಯಾರು ಗೆದ್ರು? ನಾವೆಲ್ಲ ಅನ್ಕೋತೀವಿ ಜೋಕೋವಿಕ್ ಅಂತ. ನೋ, ಜೋಕೋವಿಕ್ ಅಲ್ಲ. ಯಾರು? ಕಾರ್ಲೋಸ್ ಅಲ್ಕರಾಸ್. ಬಟ್ ಜೋಕೋವಿಕ್ ಅಲ್ಲ, ಕಾರ್ಲೋಸ್ ಅಲ್ಕರಾಸ್. ಓಕೆ, ಕಾರ್ಲೋಸ್ ಅಲ್ಕರಾಸ್ ಯಾರು ಅಗೇನ್ಸ್ಟ್ ಗೆದ್ದ? ಜೈನಿಕ್ ಸಿನ್ನರ್, ಇಟ್ಲಿ ಅಗೇನ್ಸ್ಟ್ ಗೆದ್ದ. ಓಕೆ, ನೆಕ್ಸ್ಟ್ US ಓಪನ್ 2025 ವುಮೆನ್ ಸಿಂಗಲಲ್ಲಿ ಯಾರು ಗೆದ್ದರು? ಯಾರು? ಅರಿಯಾನಾ ಸಬ್ಲೆಂಕಾ, ಅಮಂಡಾ ಅನಿಸುಮೋವಾ USA ಅವರಾಗಿದ್ದರು, ಅವ್ರ ಅಗೇನ್ಸ್ಟ್ ಆಗಿ ಗೆದ್ದರು. ಯಾರು ಇವರು? ಎಲ್ಲವರ್ಸು ಬೆಲಾರಸ್ ಅವರು. ಅರಿಯಾನಾ ಸಬ್ಲೆಂಕಾ ಬೆಲಾರಸ್ ಅವರು, ರೈಟ್. ಸೊ ನೆಕ್ಸ್ಟ್, ಹೂ ವನ್ ದಿ ಮೆನ್ಸ್ ಸಿಂಗಲ್ ಟೈಟಲ್ BWF ವರ್ಲ್ಡ್ ಚಾಂಪಿಯನ್ಶಿಪ್? BWF ಬ್ಯಾಡ್ಮಿಂಟನ್, ಓಕೆನಾ? ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ 2025 ಎಲ್ಲಾಯಿತು? ಫ್ರಾನ್ಸಲ್ಲಾಯಿತು. ಯಾರು ಗೆದ್ದರು? ಶಿಹಿ ಯುಕಿ ಮೆನ್ಸಲ್ಲಿ ಗೆದ್ದಿದ್ದು ಯಾರು? ಚೀನಾದವರು. ಓಕೆ, ಇಂಡಿಯಾಗೆ ಒಂದೇ ಒಂದು ಬ್ರಾನ್ಸ್ ಬಂತು, ಬಟ್ ಚೀನಾ ಪ್ಯಾರಿಸಲ್ಲಿ ಆಯ್ತು, ಇದು ನೆನ್ಪಿಟ್ಕೊಳ್ಳಿ. ಶಿಹಿ ಯುಕಿ ಫಸ್ಟ್ ಬಂದಿರೋದು. ಓಕೆ, ವಿಚ್ ಟಾಪ್ ದಿ ಮೆಡಲ್ ಟೇಬಲ್ ಆಟ್ 2025 ವರ್ಲ್ಡ್ ಬಾಕ್ಸಿಂಗ್ ಟೇಬಲ್ ಚಾಂಪಿಯನ್ಶಿಪ್ಪಲ್ಲಿ ಯಾವ ದೇಶ ಜಾಸ್ತಿ ಗೆದ್ದಿದೆ? ಕಜಕಿಸ್ತಾನ್. ಇಂಡಿಯಾ 3rd ರ್ಯಾಂಕು, ಕಜಕಿಸ್ತಾನ್ ಫಸ್ಟು. ಇಷ್ಟೇ ತಿಳ್ಕೊಳ್ಳಿ, ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಇಲ್ಲಿ. ವಿಚ್ ಸ್ಟೇಟ್ ಟಾಪ್ ದಿ ಮೆಡಲ್ ಟೇಬಲ್? ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಅಲ್ಲಿ ಬೀಚ್ ಸ್ಪೋರ್ಟ್ಸ್ ಮಣಿಪುರ. ಬೀಚ್ ಸ್ಪೋರ್ಟ್ಸಲ್ಲಿ ಯಾವುದಿತ್ತು? ಮಣಿಪುರ. ಇಲ್ಲಿ ವಾಟರ್ ಸ್ಪೋರ್ಟ್ಸಲ್ಲಿ ಯಾರಿದ್ದಾರೆ? ಮಧ್ಯಪ್ರದೇಶ. ಸೆಕೆಂಡು ಒಡಿಸ್ಸಾ. 2 ನೆನ್ಪಿಟ್ಕೊಳ್ಳಿ ಸಾಕು. ಎಲ್ಲಾಗಿತ್ತಿದು ವಾಟರ್ ಸ್ಪೋರ್ಟ್ಸು? ಎಲ್ಲಾಗಿತ್ತು? ಡಾಲ್ ಲೇಕ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿದು ಆಗಿತ್ತು, ರೈಟ್. ವಿಚ್ ಟೀಮ್ ಒನ್ ದಿ ಡುರಂಡ್ ಕಪ್ ಫುಟ್ಬಾಲ್? ಡುರಂಡ್ ಕಪ್ ಈಸ್ ರಿಲೇಟೆಡ್ ಟು ಫುಟ್ಬಾಲಿಗೆ ಸಂಬಂಧಪಟ್ಟಂಥದ್ದು. ನಾರ್ತ್ ಈಸ್ಟ್ ಯುನೈಟೆಡ್ ಟೀಮು ಗೆದ್ದಿದೆ ಡುರಂಡ್ ಕಪ್ಪು. ರನ್ನರ್ ಅಪ್ಪು ಡೈಮಂಡ್ ಹಾರ್ಬರು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಸೆಕೆಂಡ್ ಟೈಟಲ್ ಇದೆ, 2ನೇ ಸಲ. 89ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು? ರೋಹಿತ್ ಕೃಷ್ಣ, ಚೆನ್ನೈ ಮೂಲದವರು, ತಮಿಳ್ನಾಡು. ಗ್ರ್ಯಾಂಡ್ ಮಾಸ್ಟರ್ ನೋಡಿದೀವಲ್ವಾ, ನ್ಯೂಸಲ್ಲಿ ಇತ್ತಿದೆ ಎಷ್ಟೋ ಸಲ. 89ನೇ ಗ್ರ್ಯಾಂಡ್ ಮಾಸ್ಟರ್ ರೋಹಿತ್ ಕೃಷ್ಣ. ವಿಂಬಲ್ಡನ್ ಹೇಳಿದ್ನಲ್ಲ, ವಿಂಬಲ್ಡನ್ ಕೂಡ US ಓಪನು, ಫ್ರೆಂಚ್ ಓಪನು, ಆಸ್ಟ್ರೇಲಿಯಾ ಓಪನು, ವಿಂಬಲ್ಡನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಟೆನ್ನಿಸ್ಸೇ. ಓಕೆ, ಯಾರು ಗೆದ್ರು? ಜೆನಿಕ್ ಸಿನ್ನರ್. US ಓಪನಲ್ಲಿ ಜೆನಿಕ್ ಸಿನ್ನರ್ ಏನಾಗಿದ್ರು? ರನ್ನರ್ ಅಪ್ ಅಲ್ವಾ, ಇನ್ನೇ ಹೇಳಿದ್ನಲ್ವಾ, ರನ್ನರ್ ಅಪ್. ಇಲ್ಲಿ ಗೆದ್ದಿದ್ದಾರೆ ವಿಂಬಲ್ಡನ್ನ. ಕಾರ್ಲೋಸ್ ಅಲ್ಕರಾಸ್ ಇಲ್ಲಿ ಸೆಕೆಂಡ್ ಚಾನ್ಸ್, ರನ್ನರ್ ಅಪ್ ಆದರು, ಅಲ್ಲಿ ಗೆದ್ದಿದ್ರಿ ಇವರು ಅಲ್ವಾ. ನೋಡಿ, ಅಲ್ಲಿ ಉಲ್ಟಾ ಕನ್ಫ್ಯೂಸ್ ಆಗಿಬಿಡುತ್ತೆ ಸ್ವಲ್ಪ. ಒಂದು ಟೇಬಲ್ ಮಾಡಿ ಒಂದು ಅಂಟಿಸ್ಕೊಂಬಿಡಿ ನಿಮ್ಗೆ ಎಲ್ಲಾದರೂ ಒಂದು. ಈ ನೆಕ್ಸ್ಟ್ ವರ್ಷ ಆಗೋ ತನಕ ಇದು ಕೇಳ್ತಾನೆ ಇರ್ತಾರೆ, ಕೇಳಿದ್ರೆ. ಹೂ ಹ್ಯಾಸ್ ಒನ್ ದಿ ಸಿಂಗಲ್ ವಿಂಬಲ್ಡನ್ 2025 ಯಾರು ಗೆದ್ರಪ್ಪ? ಈಗ ಸ್ವೆಟೆಕ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೋತಿರೋರು ನೆನ್ಪಿಡೋಕ್ಕೆ ಕಷ್ಟ ಆಗುತ್ತೆ, ಬೇಡ. ವುಮೆನ್ಸ್ ಚೆಸ್ ವರ್ಲ್ಡ್ ಕಪ್ ಫೈಡ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಚೆಸ್ಸಿಗೆ ಸಂಬಂಧಪಟ್ಟಿದೆ. ಯಾರು ಗೆದ್ದಿದ್ದಾರೆ? ವುಮೆನ್ ಚೆಸ್ ವರ್ಲ್ಡ್ ಕಪ್ 2025 ಇಂಡಿಯಾದವರೇ ಗೆದ್ದಿದ್ದಾರೆ. ಎಲ್ಲಾಯ್ತು ಇದು? ಜಾರ್ಜಿಯಾದಲ್ಲಾಯಿತು. ದಿವ್ಯಾ ದೇಶ್ಮುಖ್ ಅವ್ರು ಗೆದ್ದಿದ್ದಾರೆ. ಯಾರ ಅಗೇನ್ಸ್ಟು? ಕೊನೆರೋ ಹಂಪಿ ಅಗೇನ್ಸ್ಟ್ ಗೆದ್ದಿದ್ದಾರೆ. ಓಕೆ, ಇಂಡೋನೇಷ್ಯಾ ಮೋಸ್ಟ್ಲಿ ಅವರು. ಓಕೆ, ನೆಕ್ಸ್ಟ್, ಹೂ ಬಿಕೇಮ್ 88th ಚೆಸ್ ಗ್ರ್ಯಾಂಡ್ ಮಾಸ್ಟರ್? ಇದನ್ನು ಕೂಡ ದಿವ್ಯಾ ದೇಶ್ಮುಖ್. 88th, ಅಲ್ಲಿ 89th ನೋಡಿದ್ವಲ್ವ, ಅದು ಗ್ರ್ಯಾಂಡ್ ಮಾಸ್ಟರ್. ಇದು 88th ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು 87th, ಸಾರಿ, ಒಂದು ನಿಮಿಷ ಇಲ್ಲಿ ನೋಡ್ಬಿಡೋಣ ಇನ್ನೊಂದು ಸಲ, ರೈಟ್. ವಿಲ್ ಸಿ. 89th ರೋಹಿತ್ ಕೃಷ್ಣ. ಓಕೆ, 89th ರೋಹಿತ್ ಕೃಷ್ಣ, 88 ದಿವ್ಯಾ ದೇಶ್ಮುಖ್, ಹರಿಕೃಷ್ಣ 87, 89th ರೋಹಿತ್ ಕೃಷ್ಣ. ಓಕೆನಾ, ಇದು ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ರೋಹಿತ್ ಕೃಷ್ಣ 87, ಹರಿಕೃಷ್ಣ 88, ದಿವ್ಯಾ ದೇಶ್ಮುಖ್ 89th ರೋಹಿತ್ ಕೃಷ್ಣ, ರೈಟ್. ಇದು ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್, ವಿಚ್ ಕಂಟ್ರಿ ಒನ್ ದಿ ಹಾಕಿ 2025 ಐಸ್ ಹಾಕಿ ವುಮೆನ್ಸ್ ಏಷ್ಯಾ ಕಪ್? ಫಿಲಿಪೈನ್ಸ್. ಇಷ್ಟೇ ಸಾಕು, ಬೇರೆ ಏನೂ ಬೇಡ ನನಗೆ. ಹೋಸ್ಟ್ ಯಾರು ಮಾಡಿದ್ರು? UAE. ಅದು ಬೇಕಾಗಿಲ್ಲ, ಬಟ್ ಈ ಥರ ಫಿಲಿಪೈನ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ ಸಾಕಾಗುತ್ತೆ. ವಿಚ್ ಮಸ್ಕಟ್ ರಿಪ್ರೆಸೆಂಟ್ 2025 ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್? ಮಸ್ಕಟ್ ಒಲಿಂಪಿಕ್ ಇದ್ದಿದ್ರೆ ಮಸ್ಕಟ್ ಇಂಪಾರ್ಟೆಂಟ್. ಮಸ್ಕಟ್ ಅಂದರೆ ಏನು? ಯಾವ ಒಂದು ಸಿಂಬಲ್, ಯಾವ ಒಂದು ಪ್ರಾಣಿಯನ್ನು ಅದು ರಿಪ್ರೆಸೆಂಟ್ ಮಾಡಿತ್ತು. ಯಾವೊಂದು ಪ್ರಾಣಿ ಒಂದು ಸಿಂಬಲ್ ಇಟ್ಟಿರ್ತಾರೆ, ಒಂದು ಯಾವುದೋ ಒಂದು ಟೂರ್ನಮೆಂಟ್ಗೆ ಯಾವ ಪ್ರಾಣಿ ಸಿಂಬಲ್ ಇಟ್ಟಿರ್ತಾರೆ ನಮ್ಮದು ಮಸ್ಕಟ್ ಅಂತಂದರೆ. ಓಕೆನಾ, ಯಾವ್ದು ಇಟ್ಟಿದ್ರಪ್ಪ? ವಿರಾಜನ್ನು ಇಟ್ಟಿದ್ರು. ಇದು ನೆನ್ಪಿಟ್ಕೊಳ್ಳಿಯಪ್ಪ, ಯಾವುದು? ವಿರಾಜ್. ಓಕೆ, ಎಲ್ಲಾಯ್ತಿದು? ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪು ಡೆಲ್ಲಿನಲ್ಲಾಯಿತು. ವಿರಾಜ್ ಮಸ್ಕಟ್ ಆಗಿತ್ತು. ಓಕೆ, ಯಂಗ್ ಎಲಿಫೆಂಟ್ ವಿರಾಜ್ ಅಂತಂದರೆ.
ಓಕೆನಾ. 2025 UFA ನ್ಯಾಷನಲ್ ಲೀಗ್ ಯಾರು ಗೆದ್ದರು? ಪೋರ್ಚುಗಲ್ ಗೆದ್ದರು. ಓಕೆನಾ. ಹೋಸ್ಟ್ ಕಂಟ್ರಿ ಜರ್ಮನಿ. ಇಷ್ಟೇ ಸಾಕು, ಜಾಸ್ತಿ ಬೇಡ ನನಗೆ. ಹೂ ಹ್ಯಾಸ್ ಒನ್ ದಿ ಫ್ರೆಂಚ್ ಓಪನ್ ಹೇಳಿದ್ನಲ್ವಾ? US ಓಪನ್, ಫ್ರೆಂಚ್ ಓಪನ್, ಆಸ್ಟ್ರೇಲಿಯಾ ಓಪನ್, ವಿಂಬಲ್ಡನ್. 4 ಟೂರ್ನಮೆಂಟ್ ನನಗೆ ಭಾಳ ಇಂಪಾರ್ಟೆಂಟ್. ಟೆನ್ನಿಸ್ ಕಾರ್ಲೋಸ್ ಅಲ್ಕರಾಜ್ ರನ್ನರ್ ಅಪ್ ವಿಂಬಲ್ಡನ್. ಇಲ್ಲಿ ಫ್ರೆಂಚ್ ಓಪನಲ್ಲಿ ಗೆದ್ದರು. ಜೆನಿಕ್ ಸಿನ್ನರ್ ಅಗೇನ್ಸ್ಟ್ ಗೆದ್ದರು. ಓಕೆ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಇದಾಗುತ್ತೆ. ವುಮೆನ್ ಯಾರು? ಕೊಕೊ ಗಾಫ್ USA ಅವರು. ಓಕೆ. ನೆಕ್ಸ್ಟ್ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಥೀಮ್. UPSC 2021 ಪ್ರಿಲಿಮ್ಸಲ್ಲಿ ಕೇಳಿದ್ರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ. ತೆಗೆದು ನೋಡಿ ಬೇಕಂತಂದರೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಯಾರು ಗೆದ್ದರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್? ಆಸ್ಟ್ರೇಲಿಯಾ ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಟಿಮ್ ಬೌಮಾ ಅಲ್ವಾ, ಟೆಂಬಾ ಅಂತ ಕರಿತಾ ಇದ್ವಿ, ಲಾರ್ಡ್ ಟೆಂಬಾ ಅಂತ ಹೇಳಿ. ಎಲ್ಲ ಆಯಿತು ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡಲ್ಲಿ. ಸೌತ್ ಆಫ್ರಿಕಾ ಗೆದ್ದರು ಆಸ್ಟ್ರೇಲಿಯಾ ಅಗೇನ್ಸ್ಟು. ಓಕೆನಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟು ವಿಚ್ ಟೀಮ್ ಒನ್ IPL 2025 ಫೈನಲ್? ಗೊತ್ತು, RCB. ಇನ್ನೊಂದು, ಇಲ್ಲೂ ಚಾಂಪಿಯನ್ಶಿಪ್ ಆಗುತ್ತಲ್ವಾ, ಪಾಯಿಂಟ್ಸ್ ಟೇಬಲ್ ಕೊಡೋದು ಎಷ್ಟು ಗೆದ್ದಿದ್ದಾರೆ ಅನ್ನೋದ್ರ ಮೇಲಲ್ಲ, ಎಷ್ಟು ಪರ್ಸೆಂಟೇಜ್ ಆಫ್ ಮ್ಯಾಚ್ ಗೆದ್ದಿದ್ದಾರೆ ಅನ್ನೋದು. ಬಿಕಾಸ್ ನ್ಯೂಜಿಲ್ಯಾಂಡ್ ಏನಾಗುತ್ತೆ, ಇಂಡಿಯಾಕ್ಕಿಂತ ಕಮ್ಮಿ ಮ್ಯಾಚಸ್ ಆಡ್ತಾರೆ ಇಡೀ ಟೂರ್ನಮೆಂಟಲ್ಲಿ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟೂರ್ನಮೆಂಟಲ್ಲಿ ಇಂಡಿಯಾ 10 ಆಡಿದ್ರೆ ನ್ಯೂಜಿಲ್ಯಾಂಡ್ 6 ಆಡುತ್ತೆ. 6ರಲ್ಲಿ ನ್ಯೂಜಿಲ್ಯಾಂಡ್ 6 ಗೆಲ್ಬೋದು, ಇಂಡಿಯಾ 10ರಲ್ಲಿ 8 ಗೆಲ್ಬೋದು. ಅಂದರೆ ಇಂಡಿಯಾ ಜಾಸ್ತಿ ಗೆದ್ದಿದೆ ಅಂತ ಫೈನಲ್ಗೆ ಹೋಗೋಕ್ಕಾಗುತ್ತಾ? ಇಲ್ಲ. ಪರ್ಸೆಂಟೇಜ್ ಆಫ್ ವಿನ್ನಿಂಗ್ ಅಂತ ಕರಿತೀವಿ. ನ್ಯೂಜಿಲ್ಯಾಂಡ್ 6ಕ್ಕೆ 6 ಗೆದ್ದಿದೆ, ಆಡಿರೋ 6ರಲ್ಲಿ 6 ಗೆದ್ದಿದೆ ಅಂದರೆ 100%. ಇಂಡಿಯಾ 80% ಗೆದ್ದಿದ್ದಾರೆ. ಅಂದರೆ ನ್ಯೂಜಿಲ್ಯಾಂಡ್ ಇಂಡಿಯಾಕ್ಕಿಂತ ಮೇಲಿರುತ್ತೆ ಪಾಯಿಂಟ್ಸ್ ಟೇಬಲಲ್ಲಿ. ಸೊ ಇದು ನೆನ್ಪಿಟ್ಟು, ಇದೇ ಪ್ರಶ್ನೆ ಬಂದಿತ್ತು UPSCನಲ್ಲಿ, ಅದಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ದಟ್ಸ್ ವೈ. IPL ಗೊತ್ತು ನಮ್ಗೆ, RCB ಗೆದ್ದಿದೆ ಪಂಜಾಬ್ ಕಿಂಗ್ ಅಗೇನ್ಸ್ಟು. ನರೇಂದ್ರ ಮೋದಿ ಸ್ಟೇಡಿಯಮು ಅಹಮದಾಬಾದಲ್ಲಿ ಆಯಿತು. ಫಸ್ಟ್ ಎವರ್ IPL 18 ಇಯರ್ಸು. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಆಗಿದ್ದರು, ಗೊತ್ತು ನಮಗೆ. ರನ್ನರ್ ಅಪ್ ಪಂಜಾಬ್ ಕಿಂಗ್ಸು. ಪ್ಲೇಯರ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಮ್ಯಾಚ್ RCB ಯಾರು? ಕೃಣಾಲ್ ಪಾಂಡ್ಯ. ಎಮರ್ಜಿಂಗ್ ಪ್ಲೇಯರು ಸಾಯಿ ಸುದರ್ಶನ್. ಸೂಪರ್ ಸ್ಟ್ರೈಕರ್ ಒಬ್ಬ ಸೂರ್ಯವಂಶಿ. ಮೋಸ್ಟ್ ವ್ಯಾಲ್ಯೂಬಲ್ ಸೂರ್ಯಕುಮಾರ್ ಯಾದವ್. ಪರ್ಪಲ್ ಕ್ಯಾಪ್ ಪ್ರಸಿದ್ಧ ಕೃಷ್ಣ. ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್. ಮೋಸ್ಟ್ ಸಿಕ್ಸಸ್ ನಿಕೋಲಸ್ ಪೂರನ್. ಮೋಸ್ಟ್ ಫೋರ್ಸ್ ಸಾಯಿ ಸುದರ್ಶನ್. ಇವೆಲ್ಲ ಬೇಕಾಗಿಲ್ಲ, ಬಟ್ ಸುಮ್ಮನೆ ಒಂದ್ಸಲ ಕಣ್ಣಾಡಿಸಿ. ಫಾರ್ಮುಲಾ 2 ರೇಸ್ ಸುಮ್ಮನೆ ನೋಡ್ಕೊಳ್ಳಿ. ಖುಷ್ ಮೈನಿ ಫ್ರಮ್ ಬೆಂಗಳೂರು, ನಮ್ಮ ಕರ್ನಾಟಕದವ್ರು ಗೆದ್ದಿರೋದು ಫಾರ್ಮುಲಾ 2 ರೇಸ್. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆನ ನಾನು ತೊಗೊಂಡಿದ್ದೀನಿ. ಕರ್ನಾಟಕದವ್ರು ಗೆದ್ದಿರೋದು ಈ ಫಾರ್ಮುಲಾ 1 ರೇಸ್. ಖುಷ್ ಮೇನಿ ಅನ್ನೋರು, ಫ್ರಮ್ ಬೆಂಗಳೂರು, ಕರ್ನಾಟಕ. ಫಾರ್ಮುಲಾ 2 ರೇಸ್ ಫಸ್ಟ್ ಇಂಡಿಯನ್. ಬರೀ ಕರ್ನಾಟಕದಲ್ಲ, ಬರೀ ಇಂಡಿಯನ್ ಒಳಗೆ ಕರ್ನಾಟಕದವ್ರು ಫಸ್ಟ್ ಗೆದ್ದಿರೋದು. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ನೆಕ್ಸ್ಟು 86th ಗ್ರ್ಯಾಂಡ್ ಮಾಸ್ಟರ್ May 2025 ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಯಿತು. ಯಾರಪ್ಪ 86th ಯಾರು ಗೆದ್ದಿದ್ದು? 86th ಶ್ರೀಹರಿ LR. ಓಕೆನಾ. 2024 ಗುಕೇಶ್ ಗೆದ್ದಿರ್ತಾರೆ. ಓಕೆ, ನೆಕ್ಸ್ಟು. ಓಕೆ, ಸೊ ನೆಕ್ಸ್ಟು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾರು ಗೆದ್ದಿದ್ದಾರೆ? ಟಾಪ್ಡ್ ಮೆಡಲ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ವಿಚ್ ಸ್ಟೇಟ್ ಜಾಸ್ತಿ ಮೆಡಲ್ಸ್? ಯಾವ ಸ್ಟೇಟ್ ಗೆದ್ದಿದೆ ಖೇಲೋ ಇಂಡಿಯಾದ್ದು? ಮಹಾರಾಷ್ಟ್ರ. ಜಾಸ್ತಿ ಮೆಡಲ್ಸ್ ಹೋಸ್ಟ್ ಯಾರು? ಖೇಲೋ ಇಂಡಿಯಾ ಬಿಹಾರಲ್ಲಾಗಿತ್ತು, ಪಾಟ್ನಾ. ಬಿಹಾರಲ್ಲಿ ತುಂಬ ಬೇರೆ ಬೇರೆ ಕಡೆ ಆಗಿತ್ತು, ಬಟ್ ಬಿಹಾರ ಅಂತ ಅಂದ್ಕೊಳ್ಳಿ. ಮಹಾರಾಷ್ಟ್ರ ಜಾಸ್ತಿ ಮೆಡಲ್ಸ್ ಗೆದ್ದಿದೆ. ಓಕೆ, ಮಹಾರಾಷ್ಟ್ರ ಫಸ್ಟು, ಹರಿಯಾಣ ಸೆಕೆಂಡು, ರಾಜಸ್ಥಾನ್ ಥರ್ಡು, ಬಿಹಾರ ಫೋರ್ತು. ವಿಚ್ ಸ್ಟೇಟ್ ಟಾಪ್ಡ್ ದಿ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025? ಪ್ಯಾರಾ ಗೇಮ್ಸ್, ಪ್ಯಾರಾ ಅಂದರೆ PH ಫಿಸಿಕಲ್ ಹ್ಯಾಂಡಿಕ್ಯಾಪ್, ವಿಕಲಚೇತನರು ಇರ್ತಾರಲ್ಲ, ದಿವ್ಯಾಂಗರು ಇರ್ತಾರಲ್ಲ, ಅವ್ರು ಆಡೋವಂಥದ್ದು. ಯಾರಿಗೆ ಇದನ್ನು ಮಾಡಿ? ಡೆಲ್ಲಿ. ಮಸ್ಕಟ್ ಏನಾಗಿತ್ತು? ಉಜ್ಜವಾಲ. ಹರಿಯಾಣ ಜಾಸ್ತಿ ಗೆದ್ದಿದ್ದಾರೆ. ಓಕೆ, 2025 ವುಮೆನ್ಸ್ ಪ್ರೀಮಿಯರ್ ಲೀಗ್ ಯಾರು ಗೆದ್ದರು? ಮುಂಬೈ ಇಂಡಿಯನ್ಸ್. 2024 ನಮ್ಮದು RCB ಗೆದ್ದಿದ್ರು. ಡೆಲ್ಲಿ ಕ್ಯಾಪಿಟಲ್ ಅಗೇನ್ಸ್ಟ್ ಗೆದ್ದರು. ಓಕೆ, ವಿಚ್ ಟೀಮ್ ಒನ್ ದಿ ICC ಚಾಂಪಿಯನ್ಸ್ ಟ್ರೋಫಿ? ಇಂಡಿಯಾ ನ್ಯೂಜಿಲ್ಯಾಂಡ್ ಅಗೇನ್ಸ್ಟು. ಇದು ಕೂಡ UAE ಮತ್ತು ಪಾಕಿಸ್ತಾನದಲ್ಲಾಗಿತ್ತು. ಏಷ್ಯಾ ಕಪ್ಪು ಪಾಕಿಸ್ತಾನ ಅಗೇನ್ಸ್ಟ್ ಗೆತ್ತು. ICC ಚಾಂಪಿಯನ್ ಟ್ರೋಫಿ ನ್ಯೂಜಿಲ್ಯಾಂಡ್ ಅಗೇನ್ಸ್ಟ್ ಗೆತ್ತು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನೋಡಿ, ವಿಂಟರ್ ಗೇಮ್ಸು, ವಾಟರ್ ಗೇಮ್ಸು, ಸಿ ಗೇಮ್ಸು ಎಲ್ಲ ನೋಡಿದ್ವಲ್ವ? ಯಾರು ಗೆದ್ದರು? ಇಂಡಿಯನ್ ಆರ್ಮಿ ಗೆದ್ದಿದ್ದಾರೆ. ಓಕೆ, ನೆಕ್ಸ್ಟ್ ಮೆಡಲ್ಸ್ ಇದೆಲ್ಲ ಬೇಡ. ರಣಜಿ ಟ್ರೋಫಿ 2025 ವಿದರ್ಭ ಯಾರು ಅಗೇನ್ಸ್ಟು? ಕೇರಳ ಅಗೇನ್ಸ್ಟು. ಓಕೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಕಬಡ್ಡಿ 2025 ಕಬಡ್ಡಿ ವರ್ಲ್ಡ್ ಕಪ್ಪು ಇಂಡಿಯಾ ಗೆತ್ತು. ಇಂಗ್ಲೆಂಡಲ್ಲಾಗಿತ್ತು. ರನ್ನರ್ ಅಪ್ ಯಾರು? ಇಂಗ್ಲೆಂಡು. ರನ್ನರ್ ಅಪ್ ಇಂಡಿಯಾ ಗೆದ್ದಂತ ನಮ್ಗೆ ಗೊತ್ತಾಗ್ಬಿಡ್ಬೋದು, ಬಟ್ ಎಲ್ಲಿ ಯಾವ ಹೋಸ್ಟ್ ಆಗಿತ್ತು ಕಂಟ್ರಿ? ಯಾರನ್ನ ಅದನ್ನು ನಡೆಸ್ಕೊಟ್ರು? ಇಂಗ್ಲೆಂಡ್, ರೈಟ್? ಇದು ಇಂಪಾರ್ಟೆಂಟ್. ವಿಚ್ ಕಂಟ್ರಿ 2020 ಅಂಡರ್ 19 ವುಮೆನ್ಸ್ ವರ್ಲ್ಡ್ ಕಪ್? ಯಾರು ಗೆದ್ರು ಅಂಡರ್ 19 ವುಮೆನ್ ವರ್ಲ್ಡ್ ಕಪ್ಪು? ಇಂಡಿಯಾ. ಸೌತ್ ಆಫ್ರಿಕಾ ರನ್ನರ್ ಅಪ್ಪು, ನೆನ್ಪಿಟ್ಕೊಳ್ಳಿ. ಇವನ್ ವರ್ಲ್ಡ್ ಕಪ್ ಕೂಡ, ನಾರ್ಮಲ್ ವರ್ಲ್ಡ್ ಕಪ್ ಕೂಡ ಇಂಡಿಯಾ ಗೆತ್ತು, ಸೌತ್ ಆಫ್ರಿಕಾ ರನ್ನರ್ ಅಪ್ಪು. ಅದು ಇಂಡಿಯಾದಲ್ಲಾಗಿತ್ತು. ಇದು ಇಂಡಿಯಾ ಮತ್ತು ಶ್ರೀಲಂಕಾ ವುಮೆನ್ ವರ್ಲ್ಡ್ ಕಪ್ ಆಗಿದೆ. ಇದು ಇಂಡಿಯಾ ಅಂಡರ್ 19 ವರ್ಲ್ಡ್ ಕಪ್ ಎಲ್ಲ ಆಯಿತು ಮಲೇಷಿಯಾದಲ್ಲಿ.
ಓಕೆ. ನೆಕ್ಸ್ಟ್ ವಿಚ್ ಸ್ಟೇಟ್ 39th ನ್ಯಾಷನಲ್ ಗೇಮ್ಸ್ 2027 ಹೋಸ್ಟ್? ಯಾರು ನ್ಯಾಷನಲ್ ಗೇಮ್ಸ್ 39 ಯಾರು 2027ರಲ್ಲಿ ಆಗ್ತಾ ಇದೆ, ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ? ಮೇಘಾಲಯ. ಓಕೆ. ನೆಕ್ಸ್ಟ್ 38th ನ್ಯಾಷನಲ್ ಗೇಮ್ಸು ವಿಚ್ ಟಾಪ್ಡ್? ಯಾರು ಜಾಸ್ತಿ ಗೆದ್ದಿರೋ? ಸರ್ವೀಸಸ್ ಅಂತ ಒಂದು ಟೀಮ್ ಇರುತ್ತೆ, ಅವ್ರು ಗೆದ್ದಿದ್ದಾರೆ. ಓಕೆ, ಸರ್ವೀಸಸ್ ಅಂತಲೇ, ಈವನ್ ರಂಜಿನಲ್ಲೂ ಇರುತ್ತೆ ಆ ಥರ. ಓಕೆ, ಅವ್ರು ಜಾಸ್ತಿ 38 ನ್ಯಾಷನಲ್ ಗೇಮ್ಸ್ ಅವ್ರು ಮೆಡಲ್ ಜಾಸ್ತಿ ಗೆದ್ದಿದ್ದಾರೆ ಸರ್ವೀಸಸ್ಸು. ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಹರಿಯಾಣ. ಆಸ್ಟ್ರೇಲಿಯಾ ಓಪನ್ ಹೇಳಿದ್ನಲ್ವಾ, ಜೆನಿಕ್ ಸಿನ್ನರ್. ನೋಡಿ ಇವರೇ ಇರ್ತಾರೆ ಅಲ್ಲಿ ಇಲ್ಲಿ ರನ್ನರ್ ಅಪ್ ಆಗಿರ್ತಾನೆ, ಇಲ್ಲಿ ಉಲ್ಟಾ ಆಗಿರ್ತಾನೆ ಅಷ್ಟೇ. ಜೆನಿಕ್ ಸಿನ್ನರ್ ಗೆದ್ದಿದ್ದಾನೆ ಫಸ್ಟು ಮೆನ್ಸಲ್ಲಿ. ವುಮೆನ್ಸಲ್ಲಿ ಯಾರು ಗೆದ್ದಿದ್ದಾರೆ? ಮೆಡಿಸನ್ ಕೀಸ್ ವುಮೆನ್ಸಲ್ಲಿ. ಜೆನಿಕ್ ಸಿನ್ನರ್ ಇಟ್ಲಿ ಅವನು ಫಸ್ಟ್ ಗೆದ್ದಿದ್ದಾನೆ. USA ಮೆಡಿಕನ್ ಕೀಸು ವುಮೆನಲ್ಲಿ ಗೆದ್ದಿದ್ದಾರೆ ಆಸ್ಟ್ರೇಲಿಯಾ ಓಪನ್ ಫಸ್ಟು. ಓಕೆ, ಗ್ರ್ಯಾಂಡ್ ಸ್ಲ್ಯಾಮ್ಸ್ ಹೇಳಿದ್ನಲ್ಲ, ಗ್ರ್ಯಾಂಡ್ ಸ್ಲ್ಯಾಮ್ಸು ಆಸ್ಟ್ರೇಲಿಯಾ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ನು ಮತ್ತು US ಓಪನ್. ಆಸ್ಟ್ರೇಲಿಯಾ ಓಪನ್ ಯಾವಾಗ ಆಗುತ್ತೆ? ಮಿಡ್ ಜನವರಿಲಿ ಆಗುತ್ತೆ. ಹಾರ್ಡ್ ಕೋರ್ಟ್ ಇರುತ್ತೆ, ಅಂದರೆ ಅದು ನೆಲ ಅನ್ನೋದು. ಹಾರ್ಡ್ ಕೋರ್ಟ್ ಅಂದರೆ ನೆಲ ಅದು. ಓಕೆ. ಸೊ ಫ್ರೆಂಚ್ ಓಪನ್ನು ಕ್ಲೇ ಕೋರ್ಟ್, ಸ್ವಲ್ಪ ಮಣ್ಣಿರುತ್ತೆ. ಇದು ಗ್ರಾಸ್ ಜಾಸ್ತಿ ಇರುತ್ತೆ ವಿಂಬಲ್ಡನ್ನಲ್ಲಿ. ಜೂನ್ ಜುಲೈಲಿ ಆಗುತ್ತೆ, ಇದು ಮೇ ಜೂನ್ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್. ಅಂದರೆ ವರ್ಷ ಪೂರ್ತಿ 2 ತಿಂಗಳಿಗೊಂದು ಆಗ್ತಾನೆ ಇರುತ್ತೆ ಇದು ಟೆನ್ನಿಸು. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಓಲ್ಡ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಕರಿತಾ ಇದ್ದಾರೆ, ಇದಕ್ಕೆ ವಿಂಬಲ್ಡನ್ ಅಂತ ಕರೀತಾರೆ ಈಗ. ಓಕೆ. ವಿಜಯ್ ಹಜಾರೆ ಟ್ರೋಫಿ ಯಾರು ಗೆದ್ರಪ್ಪ? ಕರ್ನಾಟಕ. ಓಕೆ, ಕರ್ನಾಟಕ. ವಿದರ್ಭ ಅಗೇನ್ಸ್ಟ್ ನಾವು ಗೆದ್ವಿ. ಫೈಡ್ ವರ್ಲ್ಡ್ ಕಪ್ಪು ಇಂಡಿಯಾ. ಫೈಡ್ ವರ್ಲ್ಡ್ ಕಪ್ಪು ಚೆಸ್ಸಿಗೆ ಸಂಬಂಧಪಟ್ಟಿದ್ದು. ಓಕೆ, ಎಲ್ಲಾಯ್ತು? ಇದು ಸ್ವಿಟ್ಜರ್ಲ್ಯಾಂಡ್ ಒಳಗಾಗಿತ್ತು, ಇಂಡಿಯಾ ಗೆದ್ದಿದೆ. ಓಕೆ, ಫೈಡ್ ವರ್ಲ್ಡ್ ಕಪ್ಪು. 2025 ಇಂಡಿಯಾ ಓಪನ್ನು ವಿಕ್ಟರ್ ಆಕ್ಸೆಲ್ಸನ್, ಇದು ಬ್ಯಾಡ್ಮಿಂಟನ್ನು. ವಿಕ್ಟರ್ ಆಕ್ಸೆಲ್ಸನ್, ಓಕೆನಾ, ಡೆನ್ಮಾರ್ಕ್ ಅವ್ರು ಗೆದ್ದಿದ್ದು. 2024-25 ಸಂತೋಷ್ ಟ್ರೋಫಿ ವೆಸ್ಟ್ ಬೆಂಗಾಲು, ಹೈದರಾಬಾದಲ್ಲಿ ಆಯಿತು ಫೈನಲ್ಲು. ಓಕೆನಾ. ನೆಕ್ಸ್ಟ್ ಚಾಂಪಿಯನ್ಸು ವೆಸ್ಟ್ ಬೆಂಗಾಲು, ರನ್ನರಪ್ಪು ಕೇರಳ. ಫುಟ್ಬಾಲ್ ಸಂತೋಷ್ ಟ್ರೋಫಿ ಬಂದಿದೆ, KEF-PYQನಲ್ಲಿ ಬಂದಿದೆ, ಇಂಪಾರ್ಟೆಂಟ್ ಇದು ಅದಕ್ಕೆ, ರೈಟ್. ಸೊ 2024 ಪ್ರೋ ಕಬಡ್ಡಿ ಲೀಗು ಹರಿಯಾಣ ಸ್ಟೀಲರ್ಸ್ ಗೆದ್ದಿದ್ದು. 24-25 ಸೈಯದ್ ಮುಷ್ತಾಕ್ ಅಲಿ ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದು. ಯಾರು ಗೆದ್ದರು? ಮುಂಬೈ ಗೆದ್ದಿದ್ದಾರೆ. ರನ್ನರಪ್ ಯಾರು? ಮಧ್ಯಪ್ರದೇಶ. ಓಕೆ. 2025 ಖೋಖೋ ವರ್ಲ್ಡ್ ಕಪ್ಪು ಇಂಡಿಯಾ. ಖೋಖೋ, ಕಬಡ್ಡಿನೂ ಇಂಡಿಯಾ, ಖೋಖೋನು ಇಂಡಿಯಾ. ಅಲ್ಲಿ ಇಂಗ್ಲೆಂಡ್ ಒಳಗೆ ನಡೀತು ಕಬಡ್ಡಿ ಅಲ್ವಾ? ಸೊ ಇದು ಎಲ್ಲಿ ನಡೆಯುತ್ತೆ? ಇದು ಇಂಡಿಯಾದಲ್ಲೇ ನಡೆಯುತ್ತೆ. ಯಾವುದೋ ಇಂದಿರಾ ಗಾಂಧಿ ಅರೇನಾ, ನ್ಯೂ ಡೆಲ್ಲಿಲಿ ನಡೆಯುತ್ತೆ. ಓಕೆನಾ. ರನ್ನರಪ್ ಯಾರಪ್ಪ? ಇದು ರನ್ನರಪ್ ಯಾರು? ನೇಪಾಳ. ನೆನ್ಪಿಟ್ಕೊಳ್ಳಿ, ರನ್ನರಪ್ಪು ನೇಪಾಳ. ಓಕೆನಾ. ಇಂಡಿಯಾ ನೇಪಾಳ ಅಗೇನ್ಸ್ಟ್ ಗೆತ್ತು ಖೋಖೋ ವರ್ಲ್ಡ್ ಕಪ್ಪು. ಇದೆಲ್ಲ ಹೇಳಿದ್ನಲ್ಲ. 2024 ಇದೆ. ಸೊ ಲೆಂದಿ ಆಗಿ ಹೋಗುತ್ತೆ. 24 ಕೇಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ನಾನೇನು ಮಾಡ್ತೀನಿ, ನಿಮಗೆ PDF-ನ ಗ್ರೂಪಲ್ಲಿ ಹಾಕ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ನೀವು ಅದನ್ನು ತೊಗೊಂಡು ಓದ್ಕೋಬೋದು. ದಿಸ್ ಇಸ್ ವಾಟ್ ಸ್ಪೋರ್ಟ್ಸ್ ನ್ಯೂಸ್ 2025 ಇಷ್ಟು ಕೂಡ. ಓಕೆ, ಇದರಲ್ಲಿ 1 ಪ್ರಶ್ನೆ 2 ಪ್ರಶ್ನೆ ಬರ್ಬೋದು, ಅದಕ್ಕೆ ನಾನು ಇಂಪಾರ್ಟೆಂಟ್ ಇರೋದು ಮಾತ್ರ ತೊಗೊಂಡಿದ್ದೀನಿ, ಬೇಡದಿರೋದು ತೆಗೆದುಹಾಕ್ಬಿಟ್ಟಿದ್ದೀನಿ. ಅದು ಹೇಳಿದ್ನಲ್ಲ, ಬೇರೆ ಸೋರ್ಸಿಂದನೇ ತೊಗೊಂಡಿರೋದು. ಓಕೆ, ಯಾರೋ ಕಮೆಂಟ್ ಹಾಕ್ಬೋದು, ಸರ್ ಆ ಸೋರ್ಸಲ್ಲಿತ್ತು ಈ ಸೋರ್ಸಲ್ಲಿತ್ತು ಅಂತ. ಬಿಕಾಸ್ ಕರೆಂಟ್ ಅಫೇರ್ಸ್ ಯಾವುದೋ ಒಂದು ಸೋರ್ಸಲ್ಲಿ ತೊಗೋಬೇಕಲ್ಲ ನಾವು, ಅಲ್ವಾ? ಸೊ ಅದಕ್ಕೆ ಏನು ಮಾಡಿದ್ದೀನಿ, ತೊಗೊಂಡಿದ್ದೀನಿ. ಸೊ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮಾಡ್ತಾಯಿದ್ದೀವಿ ಇದೆಲ್ಲ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೇ ಒಂದು ನಮ್ಮ ಬೂಸ್ಟ್ ಡೋಸ್ ತೊಗೊಳ್ಳೋರಿದ್ದರೆ 6360497425 ನಂಬರಿಗೆ ಕರೆ ಮಾಡ್ಬೋದು, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಓಕೆ, 198 ರುಪೀಸ್ ಅಷ್ಟೇ, 2000+ ಎಲ್ಲ ಸ್ಟೇಟ್ಮೆಂಟ್ ವೈಸು, ಪೇರ್ ಬೇಸ್ಡು, ಒನ್ ಲೈನರ್ಸು, ಎವ್ರಿಥಿಂಗ್ ವಿಲ್ ಕವರ್ ಇಟ್. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.